ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅನುದಾನ ಮತ್ತು ಸಹಕಾರದ ಬಗ್ಗೆ ಬಹಳ ನೇರವಾಗಿ ನೀವು ಉತ್ತರ ಕೊಡ್ತಿರೋದ್ರಿಂದಾಗಿ ಈ ಪ್ರಶ್ನೆಯನ್ನು ಕೇಳ್ತೀನಿ. ಈ 2.25 ವರ್ಷದಲ್ಲಿ ಕಾಂಗ್ರೆಸ್ ಶಾಸಕರು ಧ್ವನಿ ಎತ್ತಿದ ಮಟ್ಟಿಗೆ ನೀವ್ಯಾರು ಎತ್ತದಂಗೆ ಕಾಣ್ತಾ ಇಲ್ಲ ಈ ಅನುದಾನದ ಬಗ್ಗೆ. ಖಂಡಿತವಾಗ್ಲೂ ನಾವು ಪ್ರತಿಯೊಬ್ಬರು ಹೇಳ್ತಾ ಇದೀವಿ ಮೇಡಮ್. ನಾವು ಪ್ರತಿಯೊಬ್ಬರು ಪ್ರತಿ ಸೆಷನಲ್ಲೂ ಈ ರಾಜ್ಯ ಸರ್ಕಾರದ ಅಭಿವೃದ್ಧಿ ಶೂನ್ಯ ಅನ್ನುವಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ಸಾರಾಸಗಟಾಗಿ ಹೇಳ್ತಾ ಇದೀವಿ. ನಾವು ಒಂಚೂರು ಹನಿಮೂನ್ ಪೀರಿಯಡ್ ಅಂತ ಒಂದು ಸರ್ಕಾರಕ್ಕಿರುತ್ತೆ, ಒಬ್ಬ ಶಾಸಕನಿಗೂ ಇರುತ್ತೆ. ಏನಾಗುತ್ತೆ, 1-1.5 ವರ್ಷ ಪ್ಲಾನಿಂಗ್ಗೆ ಹೋಗುತ್ತೆ. 2 ವರ್ಷ ಆದ ನಂತರ 3ನೇ ವರ್ಷದಲ್ಲಾದರೂ ಏನಾದರೂ ಪಿಕಪ್ ಆಗುತ್ತೆ ಅನ್ನುವಂಥದ್ದು ಅನುಭವಿಗಳು ನಮಗೂ ಹೇಳ್ಕೊಟ್ರು ಅಂಥದ್ದು. ಫಸ್ಟ್ 2 ವರ್ಷ ನಾವು ಆಶಾಭಾವನೆಯಿಂದ ಕಾದ್ವಿ. 3ನೇ ವರ್ಷನೂ ಇಲ್ಲದೆ ಇರೋವಾಗ ಈಗ ನಾವು ದಂಗೆ ಹೇಳ್ಬೇಕಾಗಿರುವಂಥ, ಯಾಕಂದ್ರೆ ನಾವಲ್ಲ ನಮ್ಮ ಮನೆ ಬಾಗಿಲಿಗೆ ಲಕ್ಷಾಂತರ ಜನ ಬರ್ತಾರೆ. ನಮ್ಮ ಮತದಾರರು 2 ಲಕ್ಷ ಇದ್ರೆ 3-3.5 ಲಕ್ಷ ಜನಸಂಖ್ಯೆ ಇದ್ದಾಗ ಆ 3 ಲಕ್ಷ ಜನರು ನಮ್ಮ ಮನೆ ಬಾಗಿಲಿಗೆ ನಮ್ಮನ್ನ ಕೇಳ್ಕೊಂಡ್ ಬರ್ತಾರೆ. ನಾವು 30 ಸಚಿವರ ಮನೆಗೆ ಹೋಗ್ಲೇಬೇಕಲ್ವಾ? ಆ ಇಲಾಖೆಯಲ್ಲಿ ಅವ್ರೇನ್ ಕೇಳ್ತಾರೆ, ನಮಗೆ ಸೈನಿಂಗ್ ಪವರ್ ಇಲ್ಲ. ಏನಾಗಿದೆ, ಈ MLA ಅಂದ್ರೆ ನಮ್ಗೆ ಜನಕ್ಕೆ ಎಲ್ಲ ಅಧಿಕಾರ ಇದೆ, ಖಂಡಿತವಾಗ್ಲೂ ಅಧಿಕಾರ ಕೆಲಸ ಮಾಡಿಸ್ಲಿಕ್ಕಿದೆ. ಬಟ್ ಅನುದಾನದ ವಿಚಾರದಲ್ಲಿ ಕೇವಲ ಸಚಿವರುಗಳಿಗೆ ಮಾತ್ರ ಸೈನಿಂಗ್ ಪವರ್ ಇರುವಂಥದ್ದು. ನಾವು ಬರೀ ಪ್ರಸ್ತಾವನೆಯನ್ನ ಕೊಡ್ಬೋದು. ಈ ಪ್ರಸ್ತಾವನೆಗಳನ್ನ ಅಂಗೀಕಾರ ಮಾಡೋಂಥದ್ದು ಯಾವುದೇ ಕೆಲಸಗಳು ಈ ಸರ್ಕಾರದಲ್ಲಿ ಆಗ್ತಿಲ್ಲ. ಸಣ್ಣ ಇಲಾಖೆಗಳಲ್ಲಿ ನಾನು ಹೇಳೋಂಥದ್ದು ಯಾವ ರೀತಿಯಾಗಿದೆ ಅಂದ್ರೆ, ಈ ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್ ಅಂತಾರೆ ಇಂಗ್ಲೀಷಲ್ಲಿ. ನಮ್ಮ ಪರಿಸ್ಥಿತಿ ಬೆಗ್ಗರ್ಸ್ ಪರಿಸ್ಥಿತಿ ಆಗಿದೆ. ಸಾರ್ವಜನಿಕರು 10 ಕೆಲಸ ಕೇಳಿದ್ರೆ ನಮ್ಮ ಕೈಲಿ 2 ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಈ ರೀತಿ ಪರಿಸ್ಥಿತಿ ಕೇವಲ ನಂದಲ್ಲ, ಕಾಂಗ್ರೆಸ್ನ ಶಾಸಕರು ಒಬ್ರು, ಇವಾಗ ಒಳಗಡೆ ಇದ್ದೆ ನಾನು, ಆಚೆ ಬರ್ತಾ ಇದ್ದೆ, ಒಬ್ರು ಶಾಸಕರು ಸಿಕ್ಕಿದ್ರು. ಏನಣ್ಣ ಭಾರಿ ವೈಲ್ಡ್ ಲೈಫ್ ಅಂತ ಮಾಡ್ತಾ ಇದ್ದೀರಾ, ಸಫಾರಿ ಅಂತ ಎಲ್ಲ ನಿಮ್ಮ MLA ಗ್ರ್ಯಾಂಟಲ್ಲಿ ಗಾಡಿಗಳು ಕೂಡಿಸಿದ್ದೀರಾ, ಯಾಕಣ ಅಂದೆ. ಕಾಂಗ್ರೆಸ್ನ ಶಾಸಕರು ಏನು ಮಾಡೋದು, ಅಭಿವೃದ್ಧಿಗಂತೂ ಕೆಲಸ ಇಲ್ಲ, ಇನ್ನು ಅಟ್ಲೀಸ್ಟ್ ಇಂಥದ್ದಾದ್ರೂ ಏನಾದರೂ ಒಂದು ಪ್ರವಾಸೋದ್ಯಮ ಆದರೂ ಏನೋ ಇಂಪ್ರೂವ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅಂತ ಅದಾದರೂ ಹೇಳ್ಬೋದು ಅಂತ ಮಾಡ್ತಾ ಇದ್ದೀನಪ್ಪ ಅಂದರು. ಸೊ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿರುವಂಥ ಶಾಸಕರಿಗೆ ಬೇಕಾದಷ್ಟು ಅಸಮಾಧಾನ ಇದೆ. ಮುಖ್ಯಮಂತ್ರಿಗಳು ಬಜೆಟ್ ಪ್ರಸ್ತಾಪ ಮಾಡಿದಾಗ ನೀವು ಕ್ಲಾರಿಟಿಯಾಗಿ ಯಾರು ಬೇಕಾದರೂ ನೋಡ್ಬೋದು. ಸಾರ್ವಜನಿಕರು ಜನರಲಿ ಟೇಬಲ್ ತಟ್ತಾ ಇರ್ತೀವಿ, ಏನೋ ನಮ್ಮ ಪಕ್ಷದವ್ರು ಏನಾದರೂ ಮಾತಾಡಿದಾಗ ಅದಕ್ಕೆ ಬೆಂಬಲ ಸೂಚಿಸಿ ನಾವು ತಡ್ತೀವಿ. ಹಾರ್ಡ್ಲಿ 2 ಸತಿ ತಟ್ಟಿದ್ರು. ಪ್ಲಸ್ ಅವ್ರ ಶಾಸಕರೇ ಕುತ್ಕೊಂತ ಇಲ್ಲ. ಇಂಟ್ರೆಸ್ಟು ಈಗ ಸಾರ್ವಜನಿಕರಿಗೆ ಇಂಪ್ರೆಸ್ ಆಗಬೇಕು ಅಂದರೆ ಫಸ್ಟ್ ನಾವು ಒಳಗಡೆ ಕೂತಿರೋರು ನಮ್ಗೆ ಇಂಪ್ರೆಸ್ ಆಗಬೇಕಲ್ವಾ? ಇದೇನಿದ್ರು ಬರೀ ಘೋಷಣೆಗಳ ಸರ್ಕಾರ. ಮತ್ತು ಅವರ ಚುನಾವಣಾ ಪೂರ್ವದಲ್ಲಿ ಅವ್ರ ಎಲೆಕ್ಷನ್ ಗಿಮಿಕ್ ಏನಿದೆ, ಅವ್ರ ಎಲೆಕ್ಟ್ರಾಲ್ ಸರ್ವೈವಲ್ಗೋಸ್ಕರ ರಾಜ್ಯದ ಭವಿಷ್ಯವನ್ನ ಹಾಳು ಮಾಡ್ತಿರೋಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಸಲ್ಲುತ್ತೆ.